ಸೊ ನೀವೆಲ್ಲರೂ ಸಹ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬೆಳಿಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು, ಒಳ್ಳೆಯ ಬುದ್ಧಿವಂತರಾಗಬೇಕು, ಸಮಾಜದ ಒಂದು ಆಸ್ತಿ ಆಗಬೇಕು. ಸೊ ಈ ಒಂದು ಉದ್ದೇಶದಿಂದ ಅವ್ರು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ಅಂದಮೇಲೆ ಸೊ ನಾವೇನ್ ಮಾಡಬೇಕು, ನಮ್ಮ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮ್ಗೆಲ್ಲ ಆಸಕ್ತಿ ಇದೆಯಾ? ಸೊ ನಾನು ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ, ಬಟ್ ನೀವೆಲ್ಲರೂ ಸಹ ಉತ್ತರ ಕೊಡ್ಬೇಕು. ನಾನೊಬ್ಬ ದೊಡ್ಡ ಮನುಷ್ಯನಾಗಬೇಕು, ಐ ಶುಡ್ ಬಿಕಮ್ ಎ ಗ್ರೇಟೆಸ್ಟ್ ಪರ್ಸನ್ ಆಗಬೇಕು ಅನ್ನೋ ಆಸೆ ಯಾರಿಗಿದೆ? ಕೈ ಎತ್ತಿ ನನಗೆ. ಜೋರಾಗಿ ಎತ್ತಿ ಮೇಲ್ಗಡೆ ನೋಡಿ ನೋಡಿ, ಇದಕ್ಕೋಸ್ಕರ ಬಂದಿರೋ ಸ್ವಾಮಿ ಅವರು. ನಾನು ಹುಟ್ಟಿದ್ದೀನಿ, ಈ ಜೀವನದಲ್ಲಿ ನಾನು ಏನಾದ್ರೂ ಸಹ ಸಾಧನೆ ಮಾಡಬೇಕು, ನಾನೊಬ್ಬ ದೊಡ್ಡ ವ್ಯಕ್ತಿ ಆಗಬೇಕು. ಆಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಅಣ್ಣಂದಿರು ಅಕ್ಕಂದಿರಿಗೆ, ನಿಮ್ಮ ತಮ್ಮಂದಿರು ತಂಗಿದಿರಿಗೆ, ನಿಮ್ಮ ಬಂಧು ಬಳಗದವರಿಗೆ, ನಿಮ್ಮ ಆತ್ಮೀಯರಿಗೆ, ಈ ಒಂದು ಸಮಾಜಕ್ಕೆ ಅಂದ್ರೆ ಈ ಒಂದು ಊರಿಗೆ ಇಷ್ಟೆಲ್ಲ ಸೇವೆ ಮಾಡೋದಕ್ಕೆ ಬೆಂಗಳೂರಿಂದ ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಅವರು ಇಲ್ಲಿ ಬಂದು ನಿಮಗೆಲ್ಲ ಸೇವೆ ಮಾಡೋದಕ್ಕೆ ಆಗ ಮಾತ್ರ ಸಾರ್ಥಕತೆ ಆಗುತ್ತೆ. ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, ಐ ಶುಡ್ ಬಿಕಮ್ ಎ ಗ್ರೇಟ್ ಪರ್ಸನ್ ಆಗಬೇಕು. ಸೊ ಹೆಂಗಾಗಬಹುದು? ಇದೆಲ್ಲ ನಿಮ್ಗೆ ಗೊತ್ತಿರೋ ಉತ್ತರಗಳೇ ನಿಮ್ಮೆಲ್ಲರ ಮನಸ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು, ನಾನು ಅಂತ ಅನ್ಕೊಂಬಿಟ್ರೆ ಆಗ್ತೀವಾ? ಹಾಗಾದ್ರೆ ನಾವು ಯಾವ ರೀತಿ ಆಗ್ಬೇಕು? ಸೊ ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ, ಬರೇ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ, ಬರೇ ಭಾರತ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಸಹ ಬೆಲೆ ಕೊಡೋದು ಯಾವುದಕ್ಕೆ? ವಿದ್ಯೆಗೆ, ಎಜುಕೇಶನ್. ಆ ಒಂದು ವಿದ್ಯೆಯಿಂದ ನಮಗೆ ಬುದ್ಧಿ ಬರುತ್ತೆ, ನಾಲೆಡ್ಜ್ ಬರುತ್ತೆ. ನಾಲೆಡ್ಜ್ ಇಸ್ ದಿ ಪವರ್. ಸೊ ನಾವೇನಾದ್ರೂ ಸಹ ನಾವು ಕಲಿಬೇಕು ಅಂತಂತಂದ್ರೆ ನಾವು ಚೆನ್ನಾಗಿ ಓದ್ಬೇಕು. ಸೊ ಮುಂದೆ ನೀವೆಲ್ಲರೂ ಸಹ ಹೈಸ್ಕೂಲ್ ವಿದ್ಯಾರ್ಥಿಗಳು ಮುಂದೆ ಬೇರೆ ಬೇರೆ ಹುದ್ದೆಗಳಿಗೆ ಹೋಗೋರು, ಅಂದ್ರೆ ಬೇರೆ ಬೇರೆ ಎಜುಕೇಶನ್ಸ್ಗೆ ಹೋಗೋರು. ನಿಮ್ಗೆಲ್ಲ ಏನೇನೋ ಆಸೆ ಇದೆ, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಒಳ್ಳೆ ಲೆಕ್ಚರರ್ ಆಗಬೇಕು, ಅಂದ್ರೆ ಟೀಚರ್ಸ್ಗಳು ಆಗಬೇಕು. ಸೊ ಒಳ್ಳೆ ಕಲೆ, ಈಗ ಎಷ್ಟು ಸುಂದರವಾಗಿ ನೀವೆಲ್ಲ ಮಾಡಿದ್ರಿ ನೋಡಿ. ಹೇಳಿ, ಈ ಒಂದು ಡ್ಯಾನ್ಸ್ ನನ್ನ ಕೋಲಾಟವನ್ನ, ಆ ಒಂದು ಕಲೆಯನ್ನ ಐ ಶುಡ್ ಬಿಕಮ್ ಎ ಗ್ರೇಟ್ ಆಕ್ಟರ್ ಆಗಬೇಕು. ನಾನೊಬ್ಬ ದೊಡ್ಡ ಶ್ರೀಮಂತ ಆಗಬೇಕು, ಐ ಶುಡ್ ಬಿಕಮ್ ಎ ವೆರಿ ಬಿಗ್ ರಿಚ್ ಪರ್ಸನ್ ಆಗಬೇಕು. ನಾನು ಹೆಚ್ಚಿನದಾದಂತ ಹಣವನ್ನ ನಾನು ಸಂಪಾದನೆ ಮಾಡಬೇಕು. ಸೊ ನಾನು ಸಹ ಈಗೇನು ಕಾಮಧೇನು ಎಜುಕೇಶನ್ ಸೇವಾ ಟ್ರಸ್ಟ್ ಅವ್ರು ಬಂದು ಇವೆಲ್ಲನೂ ಸಹ, ಇವೆಲ್ಲ ಸುಮ್ಮನೆ ಕೊಡಕ್ಕಾಗ್ತದಮ್ಮ? ಇದಕ್ಕೆ ಇವೆಲ್ಲ ತಗೊಂಡ್ಬರ್ಬೇಕು ಅಂದ್ರೆ ಏನ್ ಬೇಕು? ಕರೆಕ್ಟ್, ಜೋರಾಗಿ ಏನ್ ಬೇಕು? ಆ ದುಡ್ಡು ಬೇಕು, ಅದನ್ನ ಸಂಪಾದನೆ ಮಾಡಬೇಕು. ಸೊ ಆ ರೀತಿಯಾಗಿ ನಾವು ದೊಡ್ಡ ವ್ಯಕ್ತಿಗಳು ಆಗ್ಬೇಕು ಅಂತಂದ್ರೆ ಸೊ ನಾವೇನೇನೇನೇನು ಮಾಡಬೇಕು ಅನ್ನೋದನ್ನ ಸ್ವಲ್ಪ ಬೇಸಿಕ್ ಆಗಿ ನಾನು ನಿಮ್ಗೆ ತಿಳಿಸ್ತೀನಿ. ವಿದ್ಯಾರ್ಥಿಗಳೇ, ಯಾವುದೋ ಒಂದು ಭಾಷಣ ಮಾಡಿ ಹೇಳೋದಕ್ಕಿಂತ
ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನಾನು ಸಹ ನಿಮ್ಮಂಗೆ ಸಾಮಾನ್ಯವಾದಂತ ವ್ಯಕ್ತಿ. ಬಹುಶಃ ನಮ್ಕಿನ ನೀವೆಲ್ಲ ಚೆನ್ನಾಗಿದ್ದೀವಿ. ಅಂದ್ರೆ ನಾನು ಹೈಸ್ಕೂಲ್ ಹೋಗ್ಬೇಕಾದಾಗ, ಸೊ ನನ್ನ ಊರು ಬಹುಶಃ ಕೇಳಿರ್ಬೋದು, ಇಲ್ಲೇ ದಾವಸ್ಪೇಟೆ ಪಕ್ಕ ತ್ಯಾಮೂರು. ಸೊ ನಮ್ಮ ತಂದೆಯವರು ಎಷ್ಟು ಕಡು ಬಡತನದಲ್ಲಿ ಇದ್ರು ಅಂತಂದ್ರೆ, ಬಿದ್ದೂರು ಗಂಗಮ್ಮಗುಡಿಗೆ ತೆಂಗಿನಕಾಯಿ, ಬಾಳೆಹಣ್ಣು, ಕಡ್ಡಿ, ಕರ್ಪೂರ ಎಲ್ಲ ಒಂದು ಮುಂಡಿನಲ್ಲಿ ಇಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡ. ನಾನಿನ್ನೂ ಚಿಕ್ಕ ಹುಡುಗ, ನಾನು ಚೆನ್ನಾಗಿ ನೆನಪಿದೆ. ಸೊ ಬೆಳಗಿನ ಜಾವ ಸುಮಾರು 1-1.5 ಕಿಲೋಮೀಟರ್ ಹೋಗ್ಬೇಕು. ಈ ಕೂಲಿಯವ್ರು ಬಂದ್ರೆ ಯಾವತ್ತಿನ ಕಾಲ 8 1 ರೂಪಾಯಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ತಂದೆಯವರ ತಲೆ ಮೇಲೆ ಇಟ್ಕೊಂಡು ಅವರೇ ತಗೊಂಡು ಹೋಗ್ತಿದ್ರು. ಯಾಕೆ ಅಂದ್ರೆ 1 ರೂಪಾಯಿ 8 ಇದ್ರೆ ಮಕ್ಕಳಿಗೆಲ್ಲ ತಿಂಡಿ ಆಗ್ತದೆ ಅಂತ ಅವರ ಆಲೋಚನೆ. ಅದೇ ರೀತಿಯಲ್ಲಿ ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಅವರೆಲ್ಲರೂ ಸಹ ವ್ಯಾಪಾರವನ್ನು ಮಾಡಿ ಸೊ ನಮ್ಮನ್ನ ಪಾಲನೆ ಪೋಷಣೆ ಮಾಡಿ, ಇದರ ಜೊತೆನಲ್ಲಿ ನಮ್ಗೆ ಸಂಸ್ಕಾರ ಹೆಂಗ್ ಸಿಕ್ತು ಅಂತಂದ್ರೆ, ಸೊ ನಾವು ಒಂದು ಪಾಠಶಾಲೆಗೆ ಹೋಗ್ತಿದ್ವಿ, ಟ್ಯೂಷನ್ಗೆ ಹೋಗ್ತಿದ್ವಿ. ಅಲ್ಲಿ ನಮ್ಗೆ ಪ್ರತಿ ಭಾನುವಾರ ರಾಮಾಯಣ, ಮಹಾಭಾರತ, ದೇಶಭಕ್ತರ ಕಥೆಗಳು ಪ್ರತಿ ಭಾನುವಾರ ಹೇಳ್ತಿದ್ರು ನಮ್ಗೆ. ಸರ್ ಯಾವ ಭಾನುವಾರ ಬರೋದು, ಶ್ರೀರಾಮ ಮರ್ಯಾದ ಪುರುಷೋತ್ತಮ ರಾಮನಂತ ಆಗ್ಬೇಕು, ಕೃಷ್ಣನಂತ ಆಗ್ಬೇಕು, ದೊಡ್ಡ ದೊಡ್ಡ ದೇಶಭಕ್ತರು ನಮ್ಗೆಲ್ಲ ಗೊತ್ತು. ಸೊ ಗಾಂಧೀಜಿ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಿರ್ಬೋದು, ನಮ್ಮ ಗತ ವೈಭವ. ಸೊ ನಮ್ಮ ಈ ಭಾರತ ದೇಶ ಎಷ್ಟು ಒಂದು ಶ್ರೀಮಂತ ರಾಷ್ಟ್ರ ಆಗಿತ್ತು. 1000 ವರ್ಷಗಳಿಂದ ಮೊಘಲರು ಮತ್ತೆ ಬ್ರಿಟಿಷರು, ನಮ್ಗೆಲ್ಲ ಗೊತ್ತು ಇಷ್ಟೇ, ಡಚ್ಚರು, ಗೂಣರು, ಕುಶಾಣರು, ಏನ್ ಹೇಳಿ ತುರ್ಕರು, ಇವರೆಲ್ಲ ಬಂದು ನಮ್ಮನ್ನೆಲ್ಲ ಆಳಿದ್ರು. ನಮ್ಮ ದೇಶದಲ್ಲಿರುವಂತ ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗಿರೋದು. ಹೇಳಿ ಇವತ್ತು ಅವ್ರು ಯಾರು ಉದ್ಧಾರ ಆಗ್ತಿಲ್ಲ. ಕೊನೆಗೆ ನಮ್ಮ ಭಾರತ ದೇಶಕ್ಕೆ ಭಿಕ್ಷೆ ಬೇಡ್ತಾ ಇದ್ರೆ ಅದು ನಮ್ಗೆ ಗೊತ್ತಿರೋ ವಿಚಾರ. ವಿದ್ಯಾರ್ಥಿಗಳೇ, ಇವತ್ತಿನ ಭಾರತ ದೇಶ ಯಾವ ತರ ಅಂತಂದ್ರೆ, ಯು ಗೋ ಟು ಎನಿವೇರ್ ಇನ್ ದಿ ಅದರ್ ಕಂಟ್ರೀಸ್, ನೀವು ಅಮೆರಿಕ ಹೋಗಿ, ಸ್ವಿಟ್ಜರ್ಲೆಂಡ್ ಆಗ್ರಿ, ಈಗ 100 ಮಾರ್ಕ್ಸ್ ಐತೆ ಎಕ್ಸಾಮ್ SSLC ಅವರಿಗೆ ಅಥವಾ ಬೇರೆ 8ನೇ ಕ್ಲಾಸ್ 9ನೇ ಕ್ಲಾಸ್. ನಮ್ಮ ಗುರಿ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅಂತ ನಮ್ಮ ಗುರಿ ಇರ್ಬೇಕು. ಹೇಳಿ ಜೋರಾಗಿ ಹೇಳ್ರಪ್ಪ. ಸೊ 100ಕ್ಕೆ 100 ಮಾರ್ಕ್ಸ್ ನಾವು ತಗೋಬೇಕು ಅಲ್ವಾ. ಈಗ 100ಕ್ಕೆ 100 ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ನೀವ್ ಯಾವ ತರ ಓದ್ಬೇಕು. ಸೊ ಇದನ್ನ ನಾವು ತಿಳ್ಕೊಂಡ್ರೆ, ಇದು ಬಹಳ ಶಾಲೆಗಳಲ್ಲಿ ನಾನು ಹೇಳಿ ಅದರ ಒಂದು ಪ್ರತಿಫಲವನ್ನ ತಗೊಂಡು, ಸೊ ನಮ್ಗೆ ಅವ್ರ ತಂದೆ ತಾಯಿಗಳು ಬಂದು ಅವ್ರ ಕಣ್ಣಲ್ಲಿ ಆನಂದ ಭಾಷವನ್ನ ಹೇಳಿ ಕೃತಜ್ಞತೆಗಳನ್ನ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈಗ 100ಕ್ಕೆ 100 ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಒಂದು ಸಿಂಪಲ್ ಟೆಕ್ನಿಕ್ ಐಡಿಯಾ ಹೇಳ್ಕೊಡ್ತೀನಿ. ಸೊ ನಿಮ್ಗೆಲ್ಲ ಆಸೆ ಇದೆಯಾ, ಕ್ಯೂರಿಯಾಸಿಟಿ ಇದೆಯಾ? ಒಂದು, ನಮ್ಗೆ ಆ ಓದೋದ್ರಲ್ಲಿ ಬಹಳ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಇರಬೇಕು. ಯಾಕೆ ಅಂತಂತಂದ್ರೆ, ಇಡೀ ನಮ್ಮ ಜೀವನವನ್ನ ಉಜ್ಜೀವನವನ್ನಾಗಿ ಮಾಡುವಂತಹ ಒಂದು ವ್ಯವಸ್ಥೆನಾಗಿದ್ದೀವಿ. ಯಾಕೆ ಅಂತಂದ್ರೆ 8th ಪಾಸ್ ಆದ್ಮೇಲೆ 9th ಪಾಸ್ ಆದ್ಮೇಲೆ SSLC 10th, ಆ 10th ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ನೀವು ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಫೀಸ್ ಇಲ್ದಂಗೆ ನಿಮ್ಗೆ ಯಾವ್ಯಾವ ಬೇಕು ಬಹಳ ಇಂಪಾರ್ಟೆಂಟ್ ಈ ಹೈಸ್ಕೂಲ್. ಹಾಗಾದ್ರೆ
ನಾವು 100ಕ್ಕೆ 100 ಮಾರ್ಕ್ಸ್ ತಗೋಬೇಕು ಅಂತಂತಂದ್ರೆ ಮೊದಲು ನಮ್ಗೆ ಆಸಕ್ತಿ ಇರಬೇಕು. ಸೊ ಒಂದು ಉದ್ದೇಶ ಇರಬೇಕು. ಯಾವ ಉದ್ದೇಶ? ಟೀಚರ್ಸ್ ಒಂದು ಪಾಠವನ್ನ ಹೇಳ್ಕೊಡ್ತಾರೆ. ಹೇಳ್ಕೊಟ್ಮೇಲೆ ನೀವು ಮನೆಯಲ್ಲಿ ಕೂತ್ಕೊಂಡು ಆ ಪಾಠವನ್ನು ಓದಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು. ಅದಾದ್ಮೇಲೆ ಆ ಚಾಪ್ಟರ್ ವಿಭಾಗದಲ್ಲಿ ಕ್ವಶನ್ಸ್ ಇರ್ತದೆ. ಆ ಕ್ವಶನ್ಸ್ಗೆ ನೀವೇ ಆನ್ಸರ್ಸ್ ಬರೀಬೇಕು. ನೀವೇ ಆನ್ಸರ್ಸ್ ಬರೆದ ಮೇಲೆ ಸೊ ನೀವೇ ಅದನ್ನ ವೆರಿಫೈ ಮಾಡಬೇಕು. ಈಗ ಒಂದು ಕ್ವಶನ್ಗೆ 10 ಮಾರ್ಕ್ಸ್ ಇದ್ರೆ 10 ಮಾರ್ಕ್ಸ್ ಓಕೆ. ಅಕಸ್ಮಾತ್ 8 ಮಾರ್ಕ್ಸ್ ಬಂದ್ರೆ ನೀವೇ ವ್ಯಾಲ್ಯೂಯೇಷನ್ ಮಾಡೋರು, ಇನ್ನು 2 ಮಾರ್ಕ್ಸ್ ಎಲ್ಲಿ ತಪ್ಪು ಮಾಡಿದೀನಿ ಅದನ್ನ ಸರಿ ಮಾಡ್ಕೊಬೇಕು. ಒಂದೊಂದ್ಸತಿ ಏನಾಗ್ತದೆ, ಟೀಚರ್ಸ್ಗಳು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಪಾಠನ, ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಉತ್ತರ ಬರೆಯಕ್ ಬರಲ್ಲ. ಆವಾಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಡೇ ನಿಮ್ ಟೀಚರ್ಸ್ ಹತ್ರ ಹೋಗಿ, ಸರ್ ಇದು ನಮ್ಗೆ ಹೇಳ್ಕೊಟ್ಟಿದ್ರಿ, ನನಗೆ ಅರ್ಥ ಆಗಿಲ್ಲ, ನಾನು ಅರ್ಥ ಆಗಂಗೆ ಹೇಳ್ಕೊಡಕ್ ಸಾಧ್ಯನಾ ಅಂತ ಕೇಳಿದ್ರೆ ಟೀಚರ್ಸ್ ನಿಮ್ಗೆ ಹೇಳ್ಕೊಡ್ತಾರೋ ಹೇಳ್ಕೊಡಲ್ವ? ಜೋರಾಗಿ ಹೇಳ್ಬೇಕು ಅಲ್ವಾ? ಆವಾಗ ಆವತ್ತು ಹೋಗಿ ಅದ್ರ ಹಿಂದಿನ ದಿವಸದ್ದು ಮತ್ತೆ ಆವತ್ತಿಂದು ಸೊ ನೀವು ಫುಲ್ ವರ್ಕ್ ಮಾಡಿದಾಗ ಮಾತ್ರ ನೀವು 100ಕ್ಕೆ 100 ಸಾಧನೆ ಸಾಧ್ಯ ಆಗ್ತದೆ. ಏನಿಲ್ವಾ, ನಾನು ದೊಡ್ಡ ವ್ಯಕ್ತಿ ಆದ್ಮೇಲೆ ನಮ್ಮ ತಂದೆ ತಾಯಿನ ನಾನು ಚೆನ್ನಾಗಿ ನೋಡ್ಕೋಬೇಕು. ಸೊ ನಾನೊಂದು ಒಳ್ಳೆ ಮನೆ ಕಟ್ಟಬೇಕು, ಒಂದು ಒಳ್ಳೆ ಕಾರ್ ತಗೊಬೇಕು. ಆ ಕಾರಲ್ಲಿ ಅಪ್ಪ ಅಮ್ಮನ ತಂದೆ ತಾಯಿನ ಕುಣಿಸಿ ಸೊ ನಾನು ನಮ್ಮ ಮನೆ ದೇವರಿಗೆ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಡು ಹೋದಾಗ ಅಪ್ಪ ಅಮ್ಮನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ. ಮಕ್ಕಳು ಅಂದ್ರೆ ಹಿಂಗಿರ್ಬೇಕು ಅಂತ ಅವರು ಆಸೆ ಪಡ್ತಾರೆ. ಆ ರೀತಿಯಾದಂತ ಒಂದು ಸಾರ್ಥಕತೆಯ ಜೀವನವನ್ನ ನೀವು ಮಾಡಬೇಕು ಅಂತ ಆಸೆ ಇದೆಯಾ ಇಲ್ವಾ? ಜೋರಾಗಿ ಹೇಳಿ. ಸೊ ಇದೆ ಅಂತಂದ್ರೆ ಪ್ರತಿಯೊಂದರಲ್ಲೂ ಸಹ ನಾವು ಶಾರ್ಪ್ ಆಗ್ಬೇಕು, ಬುದ್ಧಿವಂತರಾಗಬೇಕು. ಈಗ ಮೊಬೈಲ್, ಈಗ ಟೆಕ್ನಾಲಜಿ ನಾನು ನೋಡ್ತಾ ಇದ್ದೆ, ಈಗ ಫೋಟೋ ತೆಗೆಯೋದ್ರಿಂದ ಹಿಡಿದು ಸೊ ಒಳಗಡೆ ಏನೇನಿದೆ ಪ್ರತಿಯೊಂದನ್ನು ಈ ಆಸ್ಪೆಕ್ಟ್ಸ್ ಗಳೆಲ್ಲ ನಾವು ಕಲಿಬೇಕು, ನಾವು ಓದ್ತಾ ಹೋಗ್ಬೇಕು. ಆಗ ವಿದ್ಯಾರ್ಥಿಗಳೇ ಸೊ ನೀವು ದೊಡ್ಡ ವ್ಯಕ್ತಿಗಳಾದಾಗ ಮಾತ್ರ ಇಡೀ ಸಮಾಜ, ನಿಮ್ ಟೀಚರ್ಸ್ಗಳು ಸಂತೋಷ ಆಗ್ತದೆ. ಇವ್ರು ನಮ್ಮ ಸ್ಟೂಡೆಂಟ್ಸ್ ರೀ, ನಾನು ಹೇಳ್ಕೊಟ್ಟಿದ್ದೀನಿ ಪಾಠ ಅಂತ. ನಾನು ಒಂದು ಎಕ್ಸಾಂಪಲ್ ಹೇಳ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಯಾರು? ಒಬ್ಬ ಒಳ್ಳೆ ಅಗ್ರಿಕಲ್ಚರ್ ರೈತನಾಗ್ತೀನ, ಒಬ್ಬ ಒಳ್ಳೆ ವ್ಯಾಪಾರಸ್ಥನಾಗ್ತೀನ, ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗ್ತೀರಾ? ನೀವು ಆಲೋಚನೆ ಮಾಡಿ, ಆ ಕಲೆ ಭಗವಂತ ನಮ್ಗೆ ಏನು ಕೊಟ್ಟಿದ್ದಾನೆ ಅಂತ ಅದರಲ್ಲೇ ನೀವು ಉನ್ನತಿಯನ್ನ ಕೊಡಬೇಕು ವಿದ್ಯಾರ್ಥಿ. ಸೊ ನಾನು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ನಾನು ಹುಟ್ಟಿ ಸೊ ಇಲ್ಲಿ ತುಮಕೂರಲ್ಲಿ ಒಂದು ಡಿಗ್ರಿ ತಗೊಂಡು PUC ಓದ್ತಾ ಇರ್ಬೇಕಾದಾಗ ನಾನು ಅವಾಗ ಆಲೋಚನೆ ಮಾಡ್ತಿದ್ದೆ, ನನ್ನ ಮುಂದೆ ನಾನೇನಾಗ್ಬೇಕು. ಇವಾಗ ನನ್ನ PUC ಆಲೋಚನೆ ಇವಾಗ ನಿಮ್ಗೆ ಬಂದ್ಬಿಟ್ಟಿರ್ತದೆ, ನನ್ನ ಮುಂದಿನ ಲೈಫ್ ಏನು ಬಂದಿದೆ ಇಲ್ವಾ? ಬಂದಿಲ್ವಾ? ಜೋರಾಗಿ. ಸೊ ಆವಾಗ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ 2 ಊಟ. ತಿಂಡಿ 2 ರೂಪಾಯಿ, ಊಟ 3 ರೂಪಾಯಿ. 3 + 3 6 + 2 8. 2 ರೂಪಾಯಿ ಖರ್ಚು ಅಂದ್ರೆ 10 ರೂಪಾಯಿ. ಒಂದ್ ದಿವ್ಸಕ್ಕೆ 10 ರೂಪಾಯಿ ಆದ್ರೆ 30 ದಿವಸಕ್ಕೆ ಎಷ್ಟಾಯ್ತು? 300 ರೂಪಾಯಿ ಆಯ್ತು. ಯಾರಾದ್ರೂ ಸಹ ಒಂದ್ 500 ರೂಪಾಯಿ ಸಂಬಳ ಕೊಟ್ಬಿಟ್ರೆ ಸಾಕಪ್ಪ. 300 ರೂಪಾಯಿ ಖರ್ಚು ಅಂದ್ರೆ 200 ರೂಪಾಯಿ ಉಳಿಸಬಹುದಲ್ಲ ಅಂತ ಒಂದು ಆಲೋಚನೆ. ಅದ್ರ ಜೊತೆನಲ್ಲಿ ಇನ್ನೊಂದು ಆಲೋಚನೆ, ಅವತ್ತು ಇಡೀ ನಮ್ಮ ಭಾರತ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇತ್ತು, ಕೆಲ್ಸಗಳು ಸಿಗ್ತಾ ಇರಲಿಲ್ಲ. ಸೊ ಇವಾಗ ಅಲ್ಲಿ ಅವಾಗ ಕೆಲ್ಸಗಳು ಸಿಗ್ತಾ ಇರಲಿಲ್ಲ. ಇಲ್ಲ, ನಾನೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾನು ಮಾಡಬೇಕು, ಒಬ್ರು ಅಥವಾ ಇಬ್ಬರಿಗೆ ನಾನು ಕೆಲಸವನ್ನ ಕೊಡಬೇಕು.
ನಾನು ಕೊಡೋ ಸಂಬಳದಲ್ಲಿ ಅವ್ರ ಜೀವನವನ್ನ ನಡೆಸಬೇಕು. ಇದೇ ನಾನು ಭಾರತ ಮಾತೆಗೆ ಮಾಡುವಂತ ಸೇವೆ ಅನ್ನೋ ಇನ್ನೊಂದು ವಿಚಾರ. ಈ ಎರಡು ವಿಚಾರ ನನ್ನಲ್ಲಿ ಈಗ ನಾನು ಸೆಲೆಕ್ಟ್ ಮಾಡ್ಬೇಕು. ಸೊ ನಾನು ಯಾವ ಸೆಲೆಕ್ಟ್ ಮಾಡಿದೆ, ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಾನು ಮಾಡಬೇಕು, ಒಬ್ಬರಿಗೆ ಅಥವಾ ಇಬ್ಬರಿಗೆ ಮಿನಿಮಮ್ ನಾನು ಕೆಲಸ ಕೊಡಬೇಕು ಅಂತ ಏನು ನಾನು PUC ನಲ್ಲಿ ಒಂದು ಸಂಕಲ್ಪವನ್ನ ನಾನು ಮಾಡಿದೆ. ಸೊ ಇವತ್ತು ಭಗವಂತನ ದಯದಿಂದ ನಮ್ದು 2 ರೈಸ್ ಮಿಲ್ ಇದೆ, ಸುಮಾರು 200 ಜನ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ, ಅದರಲ್ಲಿ ಒಬ್ಬನಿಗೆ ನಾನು 1,31,000 ರೂಪಾಯಿ ನಾನು ಸಂಬಳ ಕೊಡ್ತಾ ಇದ್ದೀನಿ. ಡೈರೆಕ್ಟ್ ಆಗಿ 200 ಜನ ಅವ್ರ ಜೀವನ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ಸಾವಿರಾರು ಜನ ನಮ್ಮ ರೈಸ್ ಮಿಲ್ಲಿಂದ ಜೀವನ ಮಾಡ್ತಾರೆ. ಈಗ ಲಾರಿ ಡ್ರೈವರ್ಗಳು, ಕ್ಲೀನರ್ಗಳು, ರೈತರು, ವ್ಯಾಪಾರಸ್ಥರು, ವ್ಯವಹಾರ. ನಾವು ಬರೇ ತುಮಕೂರು ಅಷ್ಟೇ ಇಲ್ಲ, ಬೆಂಗಳೂರು ಅಷ್ಟೇ ಇಲ್ಲ, ಇಡೀ ಕರ್ನಾಟಕ ಅಷ್ಟೇ ಇಲ್ಲ, ಆಲ್ ಓವರ್ ಇಂಡಿಯಾ ನಾವು ಅಕ್ಕಿಯನ್ನು ಕಳಿಸ್ತಾ ಇದ್ದೀವಿ. ಬೇರೆ ಬೇರೆ ಹೊರ ದೇಶಕ್ಕೆ ಸಿಂಗಾಪುರು, ದುಬೈ, ಥೈಲ್ಯಾಂಡ್, ಮಲೇಷಿಯಾ, ಶ್ರೀಲಂಕಾ ಈ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾನು ಯಾಕೆ ಇವೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ನೇರವಾಗಿ ಯಾಕೆ ಇವೆಲ್ಲ ವಿಚಾರಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯದ್ಭಾವಂ ತದ್ಭವತಿ. ನಾವೇನ್ ಅನ್ಕಂತೀವೋ ಅದೇ ನಾವಾಗದು. ನಾವು ರ್ಯಾಂಕ್ ಬರ್ಬೇಕು ಅಂತಂತಂದ್ರೆ ರ್ಯಾಂಕ್ ಬರ್ದಕ್ಕೆ ಏನೇನೋ ನಾವು ಪರಿಶ್ರಮ ಆಗ್ತೀವೋ ರ್ಯಾಂಕ್ ಬರ್ತೀವಿ. ಅದೇ ನಾವು ಫಸ್ಟ್ ಕ್ಲಾಸ್ ಬರ್ಬೇಕು ಅಂತಂತಂದ್ರೆ 60 ಮಾರ್ಕ್ಸ್ ಏನ್ಬೇಕು ಅಷ್ಟೇ ನಾವು ಮಾಡ್ತೀವಿ. ಏನ ಬಿಡ ಓಕೆ ಬಂದಿದೀವಿ, ಪಾಸ್ ಆದ್ರೆ ಸಾಕು ಅಂದ್ರೆ ಅದು ಪಾಸ್ ಆಗ್ತಾನೆ ಇಲ್ಲ, ಫೇಲ್ ಆಗ್ತಾನೆ. ಇವೆಲ್ಲವೂ ಸಹ ನಮ್ಮ ಹತ್ರ ಇರುತ್ತೆ. ಪಾಸ್ ಆಗ್ಬೇಕು ಅಂತ ನಾನು ಗುರಿಯನ್ನ ಇಟ್ಕೊಳ್ಳೋದು ಒಂದೇ, ರ್ಯಾಂಕ್ ಬರ್ಬೇಕು ಅಂತ ಗುರಿ ಇಟ್ಕೊಳ್ಳೋದು ಒಂದೇ. ಇವೆರಡೂ ಸಹ ಯಾರ ಕೈಯಲ್ಲೈತೆ? ನಮ್ಮ ಕೈಯಲ್ಲೈತೆ. ಸೊ ನಾನು ಪಾಸ್ ಮಾಡೋದಕ್ಕಿಂತ ನಾನು ರ್ಯಾಂಕ್ಗೆ ತಗೊಬೇಕು ಅಂತ ಪರಿಶ್ರಮ ಮಾಡ್ಬೇಕು. ಖಂಡಿತವಾಗ್ಲು ನೀವೆಲ್ಲರೂ ಸಹ ರ್ಯಾಂಕ್ ತಗೊಂತಿರೋ ದೊಡ್ಡ ವ್ಯಕ್ತಿಗಳಾಗ್ತಾರೆ ವಿದ್ಯಾರ್ಥಿಗಳೇ. ಸೊ ಇವತ್ತು ನೀವು ಒಬ್ಬ ದೊಡ್ಡ ವ್ಯಕ್ತಿಗಳು ಆಗ್ಬೇಕು, ಒಂದು ಸೇವೆಯನ್ನ ಮಾಡಬೇಕು ಅನ್ನೋ ಏನಾದ್ರೂ ಸಹ ಆಸೆ ಏನಾದ್ರೂ ಸಹ ಇದ್ರೆ ನಿಮ್ಮ ಮನಸ್ಸಿನಲ್ಲಿ, ಉದಾಹರಣೆಗೆ ಈಗ ದೇವರ ದಯದಿಂದ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಸೊ ಸಾರ್ ಅವ್ರು ಹೇಳಿದ್ರು, ಇಡೀ ತುಮಕೂರು ಯೂನಿವರ್ಸಿಟಿನಲ್ಲಿ ಒಂದ್ಸತಿ ಏನಾಯ್ತು, ಬೇರೆ ಬೇರೆ ಊರುಗಳಿಂದ ಬರೋರು 1-2-3 ನಿಶಕ್ತರಾಗಿ ವಿದ್ಯಾರ್ಥಿನಿಯರು ಕೆಳಗಡೆ ಬಿದ್ರು. ನಾವು ವೈಸ್ ಚಾನ್ಸಲರ್ ಕರೆದ್ರು, ಏನು ಅಂತ ವಿಚಾರ ಮಾಡಿದಾಗ, ಸೊ ಹಿಂದೂಪುರ, ಪಾವಗಡ, ಹುಡುಗರು ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ, ಅವ್ರ ಮನೆ ಪರಿಸ್ಥಿತಿ ಏನೋ ಗೊತ್ತಿಲ್ಲ. ಸೊ ತಿಂಡಿ ತಿಂದಿಲ್ಲ, ಊಟ ಇಲ್ಲ. ಅದಕ್ಕೆ ನಾವೆಲ್ಲರೂ ಸಹ ನಾವು ಒಂದು ಟೀಮು ಇದು ಮಾಡ್ಕೊಂಡು ಸ್ವಾಮಿ ಜಪಾನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರತಿ ದಿವಸ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸೊಫಿಸ್ಟಿಕೇಟೆಡ್ ಊಟ ಇಲ್ಲಿ ಗೌರ್ಮೆಂಟ್ ಕಾಲೇಜು ತುಮಕೂರು ಯೂನಿವರ್ಸಿಟಿ BH ರೋಡ್. ಅಲ್ಲಿಂದ ಜೂನಿಯರ್ ಕಾಲೇಜ್ ಫೀಲ್ಡ್ ಇಲ್ಲ, ದೊಡ್ಡ ಫೀಲ್ಡ್ ಇದೆಯಲ್ಲಮ್ಮ, ಅಲ್ಲಿಂದ ಸರ್ ನಮಗೂ ಬೇಕು ಅಂತ. ಅದರಿಂದ ಹಿಂದುಳಿದ ವಿದ್ಯಾರ್ಥಿ ಇದಿದೆ, ಕಾಲೇಜ್ ಇದೆ. ಸೊ ಅಲ್ಲೂ ಸ್ವಲ್ಪ ಇದು ಮಾಡ್ತಾ ಇದ್ದೀವಿ. ಕುಣಗಲ್ ರೋಡ್ ಅಲ್ಲಿ 240 ಎಪ್ರಿಲ್ನಲ್ಲಿ ಒಂದು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಅಲ್ಲಿದೆ. ಸೊ ಅಲ್ಲೂ ಕಳಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಟೋಟಲಿ ಪ್ರತಿ ದಿವಸ 3,000ದಿಂದ 4,000 ವಿದ್ಯಾರ್ಥಿಗಳಿಗೆ, ಅದು ಬಸ್ ಪಾಸ್ ಇರೋರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ. ನಮ್ಮ ರೈಸ್ ಮಿಲ್ ಅಲ್ಲಿ 20-22 ವರ್ಷಗಳಿಂದ ಪ್ರತಿನಿತ್ಯ ಒಂದು ಕ್ಯಾಂಟೀನ್ ಇದೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಪ್ರತಿ ದಿವಸ 300 ಜನಕ್ಕೆ 22 ವರ್ಷಗಳಿಂದನೂ ಸಹ
ಇಷ್ಟೆಲ್ಲರೂ ಸಹ ಸೇವೆ ನಾವು ಮಾಡಬೇಕು ಅಂತಂದ್ರೆ ಸುಮ್ಮನೆ ಮಾತಾಡಿದ್ರೆ ಆಗುತ್ತಾ? ಅದಕ್ಕೆ ಪರಿಶ್ರಮ ಬೇಕು. ನೀವೊಬ್ಬ ದೊಡ್ಡ ಶ್ರೀಮಂತರಾಗಬೇಕು ಅನ್ನೋ ಆಸೆ. ಸಾರ್ ಅವ್ರು ಹೇಳಿದ್ರು ನೀವು ಬರ್ಬೇಕು ಗೂಡೂರಿಗೆ ಅಂತ. ನಾನು ಎಷ್ಟೋ ಕೆಲಸಗಳನ್ನ ಬಿಟ್ಟು ಬಂದೆ. ಯಾಕೆ ಅಂತಂದ್ರೆ ನೀವು ಹಣದಲ್ಲಿ ಶ್ರೀಮಂತರಾಗಬೇಕು, ಗುಣದಲ್ಲಿ ಶ್ರೀಮಂತರಾಗಬೇಕು, ಸಂಸ್ಕಾರದಲ್ಲಿ ಶ್ರೀಮಂತರಾಗಬೇಕು, ಸಂಸ್ಕೃತಿನಲ್ಲಿ ಶ್ರೀಮಂತರಾಗಬೇಕು, ಬೇರೆಯವರು ಮೆಚ್ಚಬೇಕು. ಹಿಂಗೆ ಈ ರೀತಿ ಇರಬೇಕು. ಆ ತರ ವ್ಯಕ್ತಿತ್ವವನ್ನ ನೀವು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ, ಬೆಳೆಸ್ಕೊಳ್ಳೋದಕ್ಕೆ ಯಾವ ತರ ಮಾಡಬೇಕು ಅನ್ನೋದನ್ನ ನೀವು ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ. ಬಹಳ ಸಂತೋಷ. ನಾವು ಹೇಳ್ತಾ ಹೋದ್ರೆ ಎಷ್ಟೊತ್ತು ಬೇಕಾದ್ರೂ ಸಹ ನಿಮ್ ಜೊತೆ ನಾವು ಮಾತಾಡ್ತಾ ಹೋಗ್ಬೋದು. ನೀವು ಒಂದು ದೃಢ ಸಂಕಲ್ಪವನ್ನ ನೀವು ಇಟ್ಕೊಂಡು ನೀವು ಬೆಳೀತಾ ಹೋಗಿ, ಬೇರೆಯವ್ರನ್ನು ಸಹ ಬೆಳೆಸ್ತಾ ಹೋಗಿ. ನಂಗೆ ಚೆನ್ನಾಗಿ ನೆನಪಿದೆ, ಒಂದು ಸೈಕಲ್ ಅಲ್ಲಿ ಒಂದು ಪ್ಯಾಕೆಟ್ ಇಟ್ಕೊಂಡು ಮಂಡಿಪೇಟೆನಲ್ಲಿ ಅಂಗಡಿಗಳು ಕೊಟ್ಟು ಅಲ್ಲಿಂದ ಬಂದಿರುವ ನಾನು 2-3 ಮೀಲ್ ಲೀಸ್ ತಗೊಂಡಿದ್ದೆ. ಇವತ್ತು ಶಂಕರ್ ಮಾಲ್ ಐತಲ್ಲ, ನೋಡಿದಿರಲ್ಲ, ಗೊತ್ತಲ್ಲ? ಡಿ ಮಾರ್ಟ್ ಶಂಕರ್ ಮಾಲ್ ನೋಡಿಲ್ವ? ಒಂದು ಶಂಕರ್ ರೈಸ್ ಮಿಲ್ ಇತ್ತಲ್ಲಿ, ಎಸ್ ಮಾಲ್ ಅಂತ ಆಗಿದೆ ಸರ್. ಶಂಕರ್ ಅಂತ ಗೊತ್ತಿಲ್ಲ. ಆ ಮಿಲ್ಲಲ್ಲಿ 5 ವರ್ಷ ಲೀಸ್ ಇತ್ತು. ಅದಾದ್ಮೇಲೆ ಕುಂಡಲ್ ರೋಡ್ ಅಲ್ಲಿ ಒಂದು ಮಿಲ್ ಲೀಸ್ ಇತ್ತು. ಅದಾದ್ಮೇಲೆ ಇನ್ನೊಂದು ಮಿಲ್ ಲೀಸ್. ಆವಾಗ ಅನ್ಕೊಂಡೆ ಸ್ವಂತ ಮಿಲ್ ಹಾಕ್ಬೇಕು ಅಂತ. ಹೊಸ ಟೆಕ್ನಾಲಜಿನಲ್ಲಿ ಇಡೀ ಭಾರತ ದೇಶಕ್ಕೆ ನಮ್ಮ ಭಗವಾನ್ ರೈಸ್ ಇಂಡಸ್ಟ್ರೀಸ್ ಒಂದು ಮಾಡೆಲ್. ಕಡಿಮೆ ಬಂಡವಾಳದಲ್ಲಿ ಒಳ್ಳೆ ಕ್ವಾಲಿಟಿ ಬರೋ ರೀತಿಯಲ್ಲಿ ನಾವು ಅಕ್ಕಿಯನ್ನ ತಯಾರು ಮಾಡಿ ನಾವೆಲ್ಲರೂ ಸಹ ಒಳ್ಳೆ ಬ್ರ್ಯಾಂಡ್ ಮಾಡಿ ಕೊಟ್ಟು, ನಾವೇನ್ ಬಂಡವಾಳ ಹಾಕಿದ್ವೋ 1 ವರ್ಷದಲ್ಲಿ ಅಷ್ಟು ಬಂಡವಾಳ ನಾವು ಅಷ್ಟೇ ಅಲ್ಲ, ನಮ್ಮ ಅಣ್ಣಂದಿರಿಗೆ, ನಮ್ಮ ಆತ್ಮೀಯರಿಗೆ, ನಮ್ಮ ಸ್ನೇಹಿತರಿಗೆ ನಾನು ಹೇಳಿದೆ, ರೈಸ್ ಮಿಲ್ ಅಲ್ಲಿ ನೋಡಪ್ಪ ಇಷ್ಟಷ್ಟು ಚೆನ್ನಾಗಿ ಲಾಭ ಬರ್ತದೆ, ನೀವು ಹಾಕಿ ನೀವು ಹಾಕಿ ನೀವು ಹಾಕಿ ಅಂತ ಅವ್ರಿಗೆಲ್ಲ ಹಾಕ್ಸಿದ್ರು. ಅದ್ರಲ್ಲಿ ಒಬ್ರು ಕೇಳಿದ್ರು, ಅಕಸ್ಮಾತ್ ಲಾಸ್ ಆಗ್ಬಿಟ್ರೆ ನಾನೇನ್ ಮಾಡ್ತೀನಿ? ನಾನು ಹೇಳಿದೆ, ಲಾಸ್ ಆದ್ರೆ ನಾನ್ ಕೊಡ್ತೀನಪ್ಪ, ಲಾಭ ನೀನೇ ಇವತ್ತು 100 ರೈಸ್ ಮಿಲ್ಸ್ ಸರ್ ತುಮಕೂರಲ್ಲಿ. ತುಮಕೂರು is also one of the rice mill center throughout India. ಈಗ ನಾವು ಬೆಳೆದಿದ್ದೀವಿ, ಅವರು ಬೆಳೆದಿದ್ದಾರೆ. ನೀವು ಇನ್ನೊಬ್ಬ ನಿಮ್ಗೆ ಗೊತ್ತಿರೋದನ್ನ ಬೇರೆಯವ್ರು ನೀವು ಹೇಳ್ಕೊಟ್ರೆ ನೀವಿನ್ನೂ ಪರ್ಫೆಕ್ಟ್ ಆಗ್ತೀರಾ, ಅವರು ಬೆಳೀತಾರೆ. ಆದ್ರೆ ನೀವು ಬೆಳಿತೀರಾ, ಅವ್ರನ್ನ ಬೆಳೀತಾರೆ. ವಿದ್ಯಾರ್ಥಿಗಳೇ, ಕೊನೆ ತನಕ ನೀವು ಸಾಧನೆ ಮಾಡ್ತಾ ಹೋದ್ರೆ ಖುಷಿಯಾಗಿರ್ತೀರ. ನೀವು ಸಂತೋಷವಾಗಿದ್ರೆ ಮಾತ್ರ ನಿಮ್ ತಂದೆ ತಾಯಿಗಳನ್ನ ಸಂತೋಷವಾಗಿರಕ್ಕೆ ಸಾಧ್ಯ, ಇಡೀ ನಿಮ್ ಫ್ಯಾಮಿಲಿನ ಸಂತೋಷವಾಗಿರಕ್ಕೆ ಸಾಧ್ಯ, ಇಡೀ ಸಮಾಜನ ಸಂತೋಷವಾಗಿರಕ್ಕೆ ಸಾಧ್ಯ. ಬಿ ಹ್ಯಾಪಿ, ಮೇಕ್ ದೆಮ್ ಅದರ್ಸ್ ಟು ಬಿ ಹ್ಯಾಪಿ. ಜೋರಾಗಿ ಹೇಳ್ರಿ ಅಲ್ವಾ? ದಿಸ್ ಈಸ್ ದಿ ಲೈಫ್ ಅಲ್ವಾ? ಹೀಗಾಗಿ ವಿದ್ಯಾರ್ಥಿಗಳೇ, ಕೊನೆಯದಾಗಿ ನಮ್ಮ ಉದ್ದೇಶ ಯಾವ್ದಿರಬೇಕು? ಇಡೀ ನನ್ನ ನಾಲೆಡ್ಜ್, ಇಡೀ ನನ್ನ ಸೇವೆ ಯಾವುದಕ್ಕೋಸ್ಕರ ಮೀಸಲಾಗಿರ್ಬೇಕು ಅಂತಂದ್ರೆ, ಆವಾಗಲೇ ನಾನು ನರೇಂದ್ರ ಮೋದಿ ಅವರ ಉದ್ದೇಶ ಏನು ಅಂತ ಹೇಳಿದ್ನಲ್ಲ, ಭಾರತ ದೇಶ ವಿಶ್ವಗುರು ಆಗಬೇಕು. ನಮ್ಮ ಸನಾತನ ಧರ್ಮ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ದೇವ್ರ ಮುಂದೆ ಕೂತ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ನನ್ನ ಮನಸ್ಸು, ನಾನು, ನಮ್ಮ ಸಂಸಾರ ಅಂದ್ರೆ ನಮ್ಮ ಮನೆ, ಅದಾದ್ಮೇಲೆ
ಅದಾದ್ಮೇಲೆ ನಮ್ಮ ಊರು ಸಮಾಜ, ಅದಾದ್ಮೇಲೆ ನಮ್ಮ ಡಿಸ್ಟಿಕ್ಟ್, ನಮ್ಮ ರಾಜ್ಯ,